ಲೆಬನಾನ್ ದೇಶದ ಮೇಲೆ ದಾಳಿ ಮತ್ತು ಹಿಜ್ಬುಲ್ಲಾ ಉಗ್ರ ನಸ್ರಲ್ಲಾ ಹತ್ಯೆಗೆ ಪ್ರತೀಕಾರವಾಗಿ ಇಸ್ರೇಲ್ ಮೇಲೆ ಕ್ಷಿಪಣಿ ಮಳೆಯನ್ನ ಸುರಿಸಿದೆ ಇರಾನ್. ಲೆಬನಾನ್ ಮೇಲೆ ದಾಳಿ ಮಾಡಿತ್ತು ಇಸ್ರೇಲ್. ಜೊತೆಗೆ ಹಿಜ್ಬುಲ್ಲಾ ಚೀಫ್ ನಸ್ರಲ್ಲಾ ಅಂತಕ್ಕಂಥವನ್ನ ಹತ್ಯೆ ಮಾಡಿದ್ದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಮೇಲೆ ಕ್ಷಿಪಣಿ ಮಳೆ ಸುರಿಸಿದ ಇರಾನ್ 15 ನಿಮಿಷಗಳ ಕಾಲ ನಿರಂತರವಾಗಿ ಮಿಸೈಲ್ ಮಳೆಗರೆದಿದೆ. ಇಸ್ರೇಲ್ ಮೇಲೆ ಸುಮಾರು 200ಕ್ಕೂ ಹೆಚ್ಚು ಕ್ಷಿಪಣಿಯನ್ನ ಇರಾನ್ ಹಾರಿಸಿದೆ. ಆದರೆ ಇಸ್ರೇಲ್ನಲ್ಲಿ ಐರನ್ ಡೋಮ್ ತಂತ್ರಜ್ಞಾನ ಇರೋದ್ರಿಂದ ಆಗಸದಲ್ಲೇ ಇರಾನ್ ಮಿಸೈಲ್ಗಳು ಧ್ವಂಸ ಮಾಡಿದೆ. ಐ ಥಿಂಕ್ ಒಂದೇ ಒಂದು ಕ್ಷಿಪಣಿ ಕೂಡ ನಮ್ಮ ನೆಲದ ಮೇಲೆ ಬೀಳೋದಕ್ಕೆ ಬಿಟ್ಟಿಲ್ಲ ಅಂತ ನೆತನ್ಯಾಹು ಹೇಳಿದ್ದಾರೆ. ಸೊ ಹಾಗಾಗಿ ಇದು ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿರ್ತಕ್ಕಂಥ ದಾಳಿ, ಬಿಲ್ಡಿಂಗ್ಗಳೆಲ್ಲ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಅದು. ಸುಮಾರು 200ಕ್ಕೂ ಹೆಚ್ಚು ಕ್ಷಿಪಣಿಯನ್ನು ಹಾರಿಸಿದ್ದಾರೆ ಇರಾನ್ ಅವರು. ಬಟ್ ಯಾವುದೂ ಕೂಡ ಇಸ್ರೇಲ್ ನೆಲದ ಮೇಲೆ ಬಿಡೋದಕ್ಕೆ ಐರನ್ ಡೋಮ್ ತಂತ್ರಜ್ಞಾನ ಬಿಟ್ಟಿಲ್ಲ. ಆಕಾಶದಲ್ಲೇ ಎಲ್ಲವನ್ನ ಕೂಡ ಹೊಡೆದು ಉರುಳಿಸ್ಬಿಟ್ಟಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಈಗ 3ನೇ ವಿಶ್ವ ಯುದ್ಧದ ಆತಂಕ ಮನೆ ಮಾಡಿದೆ. ಲೆಬನಾನ್ ಮತ್ತು ಇಸ್ರೇಲ್ ನಡುವಣ ಯುದ್ಧದಲ್ಲಿ ಈಗ ಇರಾನ್ ಕೂಡ ಎಂಟ್ರಿ ಆಗಿದೆ. ಈಗ ತೈಲ ಪೂರೈಕೆ ರಾಷ್ಟ್ರಗಳೇ ಯುದ್ಧದಲ್ಲಿ ತೊಡಗಿರೋದ್ರಿಂದ ವಿಶ್ವಾದ್ಯಂತ ತಲ್ಲಣ. ತೈಲ ಪೂರೈಕೆಯಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ, ದೇಶದಲ್ಲೂ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತಾ, ಈ ಥರದ ಪ್ರಶ್ನೆಗಳು ಬರ್ತಾ ಇದೆ. ನೀವು ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಒಂದಷ್ಟು ತೊಂದರೆಗಳಾಯಿತು. ಅದಾದ ನಂತರ ಹಮಾಸ್ ಬಂಡುಕೋರರ ವಿರುದ್ಧ ಇಸ್ರೇಲ್ನವರು ಯುದ್ಧ ಮಾಡಿದಾಗ ವಿಶ್ವಾದ್ಯಂತ ತೊಂದರೆ ಆಯಿತು. ಈಗಲೂ ಕೂಡ ತೈಲ ಪೂರೈಕೆ ರಾಷ್ಟ್ರಗಳೇ ಯುದ್ಧದಲ್ಲಿ ತೊಡಗಿರಬೇಕಾದ್ರೆ ತೈಲ ಪೂರೈಕೆಯಲ್ಲಿ ತೊಂದರೆಯಾಗುತ್ತಾ ವಿಶ್ವಾದ್ಯಂತ ಅಂತಕ್ಕಂಥ ಪ್ರಶ್ನೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಮೇಲಿಂದ ಮೇಲೆ ಯುದ್ಧದ ಕಾರ್ಮೋಡ ಜಾಸ್ತಿ ಆಗ್ತಾ ಇದೆ. ಇದು ಶುರುವಾಗಿದ್ದು ಇಸ್ರೇಲ್ ಮತ್ತು ಹಮಾಸ್ ಬಂಡುಕೋರರ ನಡುವಣ ಮೊದಲ ಯುದ್ಧ ಪ್ಯಾಲೆಸ್ತೀನ್. ಅದಾದ ನಂತರ ಇಸ್ರೇಲ್ಗೆ ನೆರೆಯ ರಾಷ್ಟ್ರಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಥ್ರೆಟ್ ಕೊಡೋದಕ್ಕೆ ಶುರು ಮಾಡಿತು. ಹಾಗಾಗಿ ಹಮಾಸ್ ನಂತರ ಪ್ಯಾಲೆಸ್ತೀನ್ ನಂತರ ಲೆಬನಾನ್ ಆದಮೇಲೆ ಈಗ ಇರಾನ್ ಕೂಡ ಎಂಟ್ರಿ ಆಗಿದೆ. ಆಮೇಲೆ ಇರಾನ್ ದಾಳಿಯನ್ನ ಅಮೆರಿಕ ಮತ್ತು ಬ್ರಿಟನ್ ಖಂಡಿಸಿವೆ. ಹಾಗಾಗಿ 3ನೇ ವಿಶ್ವ ಯುದ್ಧ ಆಗುತ್ತಾ ಅಂತಕ್ಕಂಥದ್ದು. ಅಮೆರಿಕ ಮತ್ತು ಬ್ರಿಟನ್ ಇಸ್ರೇಲ್ ಪರ ನಿಂತಿರ್ತಕ್ಕಂಥ ರಾಷ್ಟ್ರಗಳು, ವಿಶ್ವದ ದೊಡ್ಡಣ್ಣ. ಅಲ್ಲಿ ಜೋ ಬೈಡನ್ ಅವರು ಅಮೆರಿಕ ಸೈನ್ಯಕ್ಕೆ ಹೇಳಿದಾರಂತೆ ಇರಾನ್ನ ಕ್ಷಿಪಣಿಗಳನ್ನು ಹೊಡೆದುರುಳಿಸಿ ಅಂತ. ಅಲ್ಲಿಗೆ ಅಮೆರಿಕನೂ ಎಂಟ್ರಿ ಆಯಿತು ಅಂತಂದರೆ ಖಂಡಿತ ಇದು ಬಹಳ ಆತಂಕದ ವಿಚಾರ. ಪ್ರತಿಯೊಂದು ದೇಶದ ಮೇಲೂ ಕೂಡ ಇದು ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ತೈಲ ಪೂರೈಕೆ ರಾಷ್ಟ್ರಗಳಿವೆಲ್ಲ.